ನಮ್ಮ ಕನಸದು ಸುಂದರ ಅಂತೇಳಿ ಇದೇ ಬಿಜಾಪುರ ಜಿಲ್ಲೆಯ ಬಿರಾದಾರ ಒಬ್ಬ ಕವಿ ಈ ಮಾತನ್ನ ಹೇಳಿದ್ದಾರೆ. ಇಂದಿನ ಮಕ್ಕಳು ಮುಂದಿನ ದೇಶದ ಮುಂದಾಳುಗಳು. ನೀವೆಲ್ಲ CS ನಾಡಗೌಡರು ಮಾತನಾಡುವಾಗ ಕೇಳಿದ್ದೀರಿ. 25-30 ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ನಾನು ಬಂದು ಹೋದಂಥ ನೆನಪು, ಅವರು ಬಂದು ಬಾಂಧವರ ಜೊತೆಗೆ ಬೆರೆತಂಥ ದಿನಗಳನ್ನು ನೆನಪಿಸಿಕೊಂಡು ಅವತ್ತು ಇರುವಂಥ ಯಾಳವಾರ ಗ್ರಾಮ ಇವತ್ತು ಬಹಳಷ್ಟು ಬೆಳೆದಿರುವಂಥ ಯಾಳವಾರ ಗ್ರಾಮ ಕಂಡು CS ನಾಡಗೌಡರು ಬಹಳ ಸಂತೋಷದಿಂದ ತಮ್ಮ ಆಂತರಿಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬಹಳಷ್ಟು ಜನ ರಾಜಕಾರಣಿಗಳನ್ನು ಕಾಣಬಹುದು, ಆದರೆ ಎಲ್ಲ ರಾಜಕಾರಣಿಗಳ ಸ್ವಭಾವ ಗುಣ ಒಂದೇ ರೀತಿಯಾಗಿ ಇರೋದಿಲ್ಲ. CS ನಾಡಗೌಡರು ಒಂದು ಧಾರ್ಮಿಕ ಪರಂಪರೆಯಿಂದ ಹೆತ್ತ ತಂದೆ ತಾಯಿಗಳ ಸಂಸ್ಕಾರದ ಬಲದಿಂದ ಒಬ್ಬ ಸುಸಂಸ್ಕೃತ ರಾಜಕಾರಣಿಕವಾಗಿದ್ದರೂ ಕೂಡ ಸರ್ವ ಸಮುದಾಯದ ಜನರ ಹಿತವನ್ನು ಗಮನದಲ್ಲಿಟ್ಟು ಯಾರಿಗೂ ಅನ್ಯಾಯ ಆಗಲಾರದಂತೆ ತುಳಿತಕ್ಕೆ ಒಳಗಾದಂಥ ಜನರಿಗೆ ನೋವುಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಅವರು ಕಾರ್ಯ ಮಾಡ್ತಾ ಇರೋದನ್ನು ತಾವೆಲ್ಲ ಕಂಡು ಸಂತೋಷ ಪಟ್ಟಿದ್ದೀರಿ. ಮುಂದಿನ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ CS ನಾಡಗೌಡರಿಗೆ ವಿಶೇಷ ಆದ್ಯತೆಯ ಮೇರೆಗೆ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ಒತ್ತಾಸೆಯನ್ನು ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸಜ್ಜನರ ಕೈಯಲ್ಲಿ ಅಧಿಕಾರ ಇತ್ತು ಅಂದರೆ ಅದು ಬಹಳ ಜನರಿಗೆ ಪ್ರಯೋಜನ ಆಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಡೀ ಕರ್ನಾಟಕ ನಾಡಿನ ಜನತೆಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು. ಏನು ಸೋಮೇಶ್ವರ ವಿದ್ಯಾವರ್ಧಕ ಸಂಘ ಅಧ್ಯಕ್ಷರು ಯಾರೇ ಇರಲಿ, ಆದರೆ ಇಲ್ಲಿಯ ಜನರ ಸ್ವಭಾವ ಏನು ಅಂದರೆ ಯಾರೇ ಅಧ್ಯಕ್ಷರಾಗಿದ್ದರೂ ಎಲ್ಲ ನಿರ್ದೇಶಕ ಮಂಡಳಿಯವರು ಒಕ್ಕಟ್ಟಿನಿಂದ ಒಳ್ಳೆಯ ರೀತಿಯಿಂದ ಸಂಸ್ಥೆ ನೀವು ಬೆಳೆಸಿಕೊಂಡು ಬಂದಿದ್ದೀರಲ್ಲ, ಇದನ್ನು ಎಷ್ಟು ಕೊಂಡಾಡಿದ್ರೂ ಬಹಳ ಕಡಿಮೆಯಾಗಿದೆ. ಬಹುಶಃ ಸುಂದರವಾದಂಥ ಪ್ರೌಢಶಾಲೆ ಕಟ್ಟಡವನ್ನು ಕಟ್ಟಿದ್ದೀರಿ. ಕೊಠಡಿಗಳು ಕಡಿಮೆ ಆದ ಕಾರಣ ಮತ್ತೆ ಹೆಚ್ಚುವರಿಯಾಗಿ ಇವತ್ತು ಅನೇಕ ಪ್ರೌಢಶಾಲೆಯ ಕೊಠಡಿಗಳನ್ನು ಕಟ್ಟಿಸಿ ಉದ್ಘಾಟನೆ ಮಾಡಿಸಿದ್ದೀರಿ. ಇನ್ನೊಂದೆಡೆ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಉಚಿತ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪಿಸಿ ಇವತ್ತು ಅದಕ್ಕೂ ಕೂಡ ಸ್ವಂತ ಸುಂದರವಾದಂಥ ಕಟ್ಟಡವನ್ನು ಮಾಡಿ ಇವತ್ತು ಜಗದ್ಗುರುಗಳಿಂದ ತಾವೇನು ಉದ್ಘಾಟನೆ ಮಾಡಿಸಿದ್ದೀರಿ, ಈ ಎರಡೂ ಕಾರ್ಯವೂ ಕೂಡ ಶ್ರೀ ಸೋಮೇಶ್ವರ ವಿದ್ಯಾವರ್ಧಕ ಸಂಘದ ಸುವರ್ಣ ಮಹೋತ್ಸವಕ್ಕೆ ಹೊನ್ನ ಕಳಸವನ್ನು ಇಟ್ಟಂತೆ ಆಗಿದೆ ಅನ್ನುವಂಥ ಹರುಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಮುಂದೊಂದು ದಿನ ಈ ಸಂಸ್ಥೆ ಅಮೃತ ಮಹೋತ್ಸವ, ಶತಮಾನೋತ್ಸವ ಆಚರಿಸಿಕೊಳ್ಳುವಂಥ ಸೌಭಾಗ್ಯ ಪ್ರಾಪ್ತಿಯಾಗಲಿ. ಸಂಘದ ಎಲ್ಲ ಪದಾಧಿಕಾರಿಗಳು ಪರಸ್ಪರ ನಂಬಿಕೆ ವಿಶ್ವಾಸದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಹೆಚ್ಚು ಹೆಚ್ಚು ಬೆಳೆಸಿಕೊಂಡು ಬರುವಂಥ ನಿಟ್ಟಿನಲ್ಲಿ ತಾವೆಲ್ಲ ಕಾರ್ಯಪ್ರವೃತ್ತರಾಗ್ತೀರಿ
ಅನ್ನುವಂಥ ಆತ್ಮವಿಶ್ವಾಸ ರಂಭಾಪುರಿ ಜಗತ್ತೊಳಗಿದೆ. ಒಂದು ಸಂಸ್ಥೆ ಪ್ರಬಲವಾಗಿ ಬೆಳಿಬೇಕಾದ್ರೆ 3 ಜನರು ಬಹಳ ಮುಖ್ಯ. ಸಂಸ್ಥೆಯನ್ನು ಕಟ್ಟಿದವರು ಒಂದು ಭಾಗ ಆದರೆ ಆ ಸಂಸ್ಥೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳು ಮತ್ತು ಆ ವಿದ್ಯಾರ್ಥಿಗಳನ್ನು ಪಾಲಕ ಪೋಷಕರು ಆ ಶಾಲೆಗೆ ಕಳಿಸುವಂಥದ್ದು ಮತ್ತೊಂದು ಭಾಗ. ಇನ್ನೊಂದು ಭಾಗ ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂಥ ಶಿಕ್ಷಕರ ಜವಾಬ್ದಾರಿ ಬಹಳ ದೊಡ್ಡದು. ಇವತ್ತು ಉತ್ತಮವಾದಂಥ ಶಿಕ್ಷಕರು ಆ ಮಕ್ಕಳ ಭವಿಷ್ಯವನ್ನು ರೂಪಿಸುವುದರಲ್ಲಿ ಅವರ ಪಾತ್ರ ಬಹಳಷ್ಟು ದೊಡ್ಡದಿರ್ತಾ ಇದೆ.